ಮತ್ತೊಮ್ಮೆ ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡುವಂತ ಒಂದು ಅವಕಾಶವನ್ನ, ಆಶೀರ್ವಾದವನ್ನ ನಮ್ಮ ಕೇಂದ್ರೀಯ ನಾಯಕರು ಮತ್ತು ನಮ್ಮ ರಾಜ್ಯದ ನಾಯಕರು ಹಾರೈಸಿದ್ದಾರೆ. ಮತ್ತೆ ನನ್ನ ಹೆಸರನ್ನ ಮತ್ತೊಮ್ಮೆ ನಿಲ್ಲುವಂತ ಒಂದು ಅವಕಾಶಕ್ಕೆ ಘೋಷಣೆ ಮಾಡಿದ್ದಾರೆ. ಪಕ್ಷದ ಎಲ್ಲ ನಾಯಕರಿಗೆ ನಾನು ತಮ್ಮ ಮುಖಾಂತರ ಹೃತ್ಪೂರ್ವಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಕಾರ್ಯಕರ್ತರನ್ನ ಎಲ್ಲರೂ ಒಟ್ಟಾಗಿ ಜೋಡಿಸಿಕೊಂಡು ಈ ನಾಳೆ ನಡೆಯುವಂತಹ ಈ ಒಂದು ಚುನಾವಣೆಯಲ್ಲಿ ಗೌರವಿತ ಪ್ರಧಾನಮಂತ್ರಿಗಳ ಸಂಕಲ್ಪ ಇದೆ. 370+ ಬಿಜೆಪಿ ಆಗಬೇಕು, 400+ NDA ಆಗಬೇಕು ಅಂತ ಹೇಳಿ ಕನಸೇನಿದೆ. ಅದಕ್ಕೆ 100% ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವತಿಯಿಂದ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ, ಸಂಘಟನೆ ಹಾರೈಕೆಯಿಂದ ಆ 370+ ಅಲ್ಲಿ ಶಿವಮೊಗ್ಗ ಕ್ಷೇತ್ರ ಕೂಡ ಸೇರಿಸಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು. ನಾವು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳನ್ನ, ಮೋದಿಜಿಯವರು ಕೊಟ್ಟಂತ ಯೋಜನೆಗಳನ್ನ ಈಗಾಗಲೇ ಜನರಿಗೆ ಮುಟ್ಟುವಂತ ಪ್ರಯತ್ನ ಆಗಿದೆ. ಅದನ್ನ ಅವರ ಗಮನಕ್ಕೆ ತಂದು ಅದು ಮತವಾಗಿ ಪರಿವರ್ತನೆ ಮಾಡುವಂತ ಕೆಲಸ. ಯಾಕಂದ್ರೆ ವಾತಾವರಣ ತುಂಬಾ ಚೆನ್ನಾಗಿದೆ. ಅದೇ ಆ ವಾತಾವರಣ ಓಟಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಏನ್ ಬೇಕು ಆ ದಿಕ್ಕಲ್ಲಿ ಎಲ್ಲ ರೀತಿಯಂತ ಒಂದು ಹೋಮ್ವರ್ಕ್ ಅನ್ನ ಮಾಡ್ತೀವಿ. ಒಳ್ಳೆ ರೀತಿಯಲ್ಲಿ ಆಗಿದೆ. ಈಗಾಗಲೇ 2-3 ಸಮಾವೇಶಗಳಾಗಿದೆ. ನನ್ನ ಯೋಗ ಗೌರವ ಪ್ರಧಾನಮಂತ್ರಿಗಳೇ ನಾಳೆ 18ನೇ ತಾರೀಕು ಶಿವಮೊಗ್ಗ ಕ್ಷೇತ್ರಕ್ಕೆ ಬರ್ತಿರೋದ್ರಿಂದ ಇನ್ನೂ ಹೆಚ್ಚಿನ ಒಂದು ದೊಡ್ಡ ಒಂದು ಆಶೀರ್ವಾದ. ಮತ್ತೆ ಜನರು ಕೂಡ ಹತ್ತಿರಿಂದ ಪ್ರಧಾನಮಂತ್ರಿಗಳನ್ನ ಇಷ್ಟೆಲ್ಲ ಯೋಜನೆಗಳನ್ನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಾಗ ಅಂತ ವ್ಯಕ್ತಿಗೆ ತುಂಬಾ ಹತ್ತಿರದಿಂದ ಬಂದು ಒಂದು ನೋಡಿಕೊಂಡು ಅವ್ರ ಮಾತನ್ನು ಕೇಳುವಂತ ಅಪೇಕ್ಷೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿದೆ. ಹಾಗಾಗಿ ಅವಕಾಶ ಸಿಕ್ಕಿರೋದು ಒಂದು ಶಕ್ತಿ ನಮಗೆ. ಒಳ್ಳೆ ಆ ಜಾಗದಲ್ಲಿ ಯಾರಿದ್ರೂ ಕೂಡ ನೋವಾಗ ಸಹಜ. ಗೌರವಂತ ಈಶ್ವರಪ್ಪನವರು, ನಮ್ಮ ನಾಯಕರು, ನಮ್ಮ ಕಾಂತೇಶ್ವರೆಲ್ಲ ನಾವೆಲ್ಲ ಒಡನಾಡಿಗಳು. ಪಾಪ ಒಂದು ಅಪೇಕ್ಷೆ ಇತ್ತು. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಗೌರವಂತ ಈಶ್ವರಪ್ಪನವರು ಆ ಕುಟುಂಬ, ಹಿಂದುತ್ವ, ಸಂಘಟನೆ ಅಂತ ಹೇಳಿದಾಗ ಎಂತೆಂಥ ವಿಚಾರಗಳು, ಸಮಸ್ಯೆಗಳು, ಸವಾಲುಗಳು ಬಂದಾಗೂ ಕೂಡ ಸಂಘಟನೆ ಚೌಕಟ್ಟನ್ನ ದಾಟಿ ಯಾವತ್ತೂ ಕೂಡ ಚಿಂತನೆಯನ್ನು ಮಾಡಿಲ್ಲ. ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಕೂಡ ಕರೆದಿ ಅಂತ ಪತ್ರಿಕೆಯಲ್ಲಿ ಬಂತು. ನಮ್ಗೆ ವಿಶ್ವಾಸ ಇದೆ, ಗೌರವಂತ ಈಶ್ವರಪ್ಪನವರು ಇರ್ಬೋದು, ಅವರ ಜೊತೆ ಇರುವಂಥ ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಸಹಜವಾಗಿ ಈ ಸಂದರ್ಭ ನಾವು ಆಗೋದು ಸಹಜ. ಒಂದು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿದಾಗ ಈಗ ಯಾವ ಕಾರಣಕ್ಕೆ ಆಗಲಿಲ್ಲ ಅದು ನನಗೆ ಆ ವಿಚಾರ ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ವಿಶ್ವಾಸ ಇದೆ ನನಗೆ. ಗೌರವಂತ ನಮ್ಮ ನಾಯಕರಂದ್ರೆ ಈಶ್ವರಪ್ಪನವ್ರು ಇರ್ಬೋದು, ಕಾಂತೇಶ್ ಇರ್ಬೋದು, ಮತ್ತು ಅವರ ಜೊತೆಗಿರುವಂಥ ಕಾರ್ಯಕರ್ತರು ಇರ್ಬೋದು, ಅವ್ರು ಯಾವತ್ತೂ ಕೂಡ ಸಂಘಟನೆ ಹಿತಕ್ಕೋಸ್ಕರ ಯೋಚನೆ ಮಾಡುವಂಥವ್ರು. ಸೊ ಒಳ್ಳೆ ರೀತಿಯಲ್ಲಿ ಸಭೆಯಿಂದ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ನನಗೆ ವಿಶ್ವಾಸ. ಕಲ್ಪನೆ ಆಗಿದೆ. ಅವಕಾಶ ಸಿಕ್ಕಾಗ ಮಾತಾಡ್ತೀನಿ ನಾನು. ಜೊತೆಗೆ ತಾಯಿನ ಹಿಸ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೋರಾಟ ಕತ್ತನ್ನ ಇಸ್ಕುವಂತ ಕೆಲಸ. ಕುಟುಂಬದ ಕೈಯಲ್ಲಿ ಪಕ್ಷ ಇದೆ. ಈಗ ಪಕ್ಷದ ನಾಯಕರು ಉತ್ತರ ಕೊಡ್ತಾರೆ. ಈ ತರ ಆಯ್ತು ಕೂಡ ಸಹಜವಾಗಿ ನೋವಾದಾಗ ಈ ತರ 2-3 ಮಾತುಗಳನ್ನು ಆಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಒಂದು 2 ದಿನದಲ್ಲಿ ಇದೆಲ್ಲದೂ ಕೂಡ ತಿಳಿಯಾಗುತ್ತೆ. ಮತ್ತೆ ಯಾವತ್ತೂ ಕೂಡ ಅವ್ರ ಪಕ್ಷದ ಚೌಕಟ್ಟು ಬಿಟ್ಟು ಚಿಂತನೆ ಮಾಡಿದಂಥವರೆಲ್ಲ ಒಂದು ಒಳ್ಳೆ ರೀತಿಯಂತ ಒಂದು ಇನ್ನೊಂದು 2 ದಿನದಲ್ಲ ಒಂದು ಸಾಲ್ವ್ ಆಗುತ್ತೆ. ಸಂಪರ್ಕ ನಾವು ಅವರೆಲ್ಲ ಭೇಟಿ ಮಾಡ್ತೀನಿ. ಅದೇನು ಗೌರವಂತ ಈಶ್ವರಪ್ಪನವ್ರು ಭೇಟಿ ಮಾಡೋದು ನನಗೇನು ಹೊಸದೇನಲ್ಲ. ದಿನ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಫೋನಲ್ಲಿ ಟಚಲ್ಲಿ ಇರ್ತೀವಿ. ನಾನು ನಾಳೆ ನಡೆದ್ರೆ ಹೋಗಿ ಭೇಟಿ ಮಾಡ್ತೀನಿ.